ಶ್ರೀಗುರುಭ್ಯೋ ನಮಃ. ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. ಪ್ರಿಯ ಪ್ರೇಕ್ಷಕ ಪ್ರಭುಗಳಿಗೆ ಸಂಸ್ಕಾರ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಿನ್ನೆ ದೇವ್ರ ಮನೆ ವಿಚಾರವಾಗಿ ಈ ಸಂಸ್ಕಾರ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ವಿ. ಇಲ್ಲಿ ಪ್ರತಿಯೊಂದು ಕೂಡ ಬಹಳ ಮುಖ್ಯವಾದಂತಹದ್ದು. ಮನುಷ್ಯನ ಜೀವನದಲ್ಲಿ ಬಹಳ ದೊಡ್ಡದಾದಂತಹ ಸ್ಥಾನ ಏನಪ್ಪ ಮನೆಯಲ್ಲಿ ಅಂತಂದ್ರೆ ದೇವರ ಮನೆ. ಆ ದೇವರ ಮನೆಗೆ ಇರಬೇಕಾದಂತಹ ಪಾವಿತ್ರತೆ ಕೊಟ್ಟಾಗ ಸದಾ ದೇವತಾ ಸಾನ್ನಿಧ್ಯ ಅಲ್ಲಿದ್ದು ನಮ್ಮನ್ನ, ನಮ್ಮ ಕುಟುಂಬವನ್ನ, ನಮ್ಮ ಪರಿಸರವನ್ನ ರಕ್ಷಣೆ ಮಾಡ್ತಾರೆ ಅಂತಕ್ಕಂತಹ ಒಂದು ಅಖಂಡವಾದ ಅಚಲವಾದ ನಂಬಿಕೆಯಿಂದ ನಮ್ಮ ಪರಂಪರೆ ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಆ ದೇವತಾ ಸ್ಥಾನಕ್ಕೆ ವಿಶೇಷವಾದಂತಹ ಮಹತ್ವ, ಅಲ್ಲಿ ನಡೆಸ್ತಕ್ಕಂತಹ ಪ್ರತಿಯೊಂದು ಕ್ರಿಯೆಗೂ ಕೂಡ ಅಂತಹ ವಿಶೇಷವಾದಂತಹ ಮಹತ್ವ ಕೊಡಬೇಕು. ಇವತ್ತು ಪ್ರಿಯ ಪ್ರೇಕ್ಷಕ ಪ್ರಭುಗಳೊಬ್ಬರು ಕೇಳಿದ್ದಾರೆ, ತೆಂಗಿನಕಾಯಿ ಸಮರ್ಪಣೆ ಮಾಡ್ತಕ್ಕಂತಹ ವಿಧಿವಿಧಾನ ಎಂಥದ್ದು, ಎಂಥ ಅದ್ಭುತವಾದಂತಹ ಪ್ರಶ್ನೆ ನೋಡಿ. ಅವರು ಬಹಳ ಚೆನ್ನಾಗಿರ್ತಕ್ಕಂತಹ ಒಂದು ಇಮೇಲ್ ಕಳಿಸಿದ್ರು. ತೆಂಗಿನಕಾಯಿನ ಮಾತ್ರ ಯಾಕೆ ಹೊಡಿತೇವಿ, ಬೇರೆ ಹಣ್ಣುಗಳನ್ನ ನಾವು ಛಿದ್ರ ಮಾಡೋದಿಲ್ಲ, ಹಾಗೆ ನೈವೇದ್ಯ ಮಾಡ್ತೇವಲ್ಲ, ತೆಂಗಿನಕಾಯಿ ಹೊಡಿತಕ್ಕಂತಹ ಪದ್ಧತಿಗಳೇನು ನೋಡಿ. ಎಂತಹ ಮುಗ್ಧವಾದ ಆದರೆ ಅದ್ಭುತವಾದಂತಹ ಪ್ರಶ್ನೆ. ಈ ತೆಂಗಿನಕಾಯಿಗೆ ನಾಳಿಕೇರ ಅಂತಾರೆ ಸಂಸ್ಕೃತದಲ್ಲಿ. ಈ ತೆಂಗಿನಕಾಯಿ ಪೂರ್ಣ ಫಲ ಅಂತಲೂ ಕರೀತೀವಿ ನಮ್ಮಲ್ಲಿ. ನಮ್ಮ ದಕ್ಷಿಣ ಭಾರತದಲ್ಲಿ ಸಾಧಾರಣವಾಗಿ ದೇವರಿಗೆ ತೆಂಗಿನಕಾಯಿ ಸಮರ್ಪಣೆ ಮಾಡಬೇಕಾದ್ರೆ ಇದನ್ನ 2 ಭಾಗವನ್ನಾಗಿ ಮಾಡಿ ದೇವರಿಗೆ ಸಮರ್ಪಣೆ ಮಾಡ್ತೀವಿ. ಹಾಗಂತ ಹೇಳಿ ಉತ್ತರ ಭಾರತದಲ್ಲಿ ಈ ಫಲವನ್ನ ಪೂರ್ಣ ಫಲ ಹೀಗೇನೆ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಇದನ್ನು ಒಡೆದು ಸಂಪರ್ಕ ಮಾಡ್ತಕ್ಕಂಥ ನೈವೇದ್ಯ ಮಾಡ್ತಕ್ಕಂತಹ ಪದ್ಧತಿ ಉತ್ತರ ಭಾರತದಲ್ಲಿ ಇಲ್ಲ. ಆದರೆ ಶಾಸ್ತ್ರೋಕ್ತವಾಗಿ ತೆಂಗಿನಕಾಯಿ ನಾವು ದೇವರಿಗೆ ಸಮರ್ಪಣೆ ಮಾಡಬೇಕಾದ್ರೆ 2 ಭಾಗವನ್ನಾಗಿ ಮಾಡಿ ಸಮರ್ಪಣೆ ಮಾಡಬೇಕು. ಆದರೆ ಇದನ್ನ ಒಡಿತಕ್ಕಂತಹ 2 ಭಾಗವನ್ನು ಮಾಡ್ತಕ್ಕಂತಹ ಪದ್ಧತಿ ಒಂದು ವಿಶೇಷವಾದ ಸಂಸ್ಕಾರಯುಕ್ತವಾಗಿರಬೇಕು. ಯಾವುದೇ ಸಂದರ್ಭದಲ್ಲೂ ಕೂಡ ಈ ತೆಂಗಿನಕಾಯಿ ಇಲ್ಲಿ ಮುಂದಿನ ಇರತಕ್ಕಂತಹ ಈ ಭಾಗ, ಇದನ್ನ ನಾವು ನಮ್ಮ ಗ್ರಾಮ್ಯ ಭಾಷೆಯಲ್ಲಿ, ಆಡು ಭಾಷೆಯಲ್ಲಿ ತೆಂಗಿನಕಾಯಿ ಜುಟ್ಟು ಅಂತ ಕರಿತೀವಿ. ಇದಿಲ್ಲದೆ ಇಷ್ಟು ಬೋಳಾಗಿರ್ತಕ್ಕಂತಹ ತೆಂಗಿನಕಾಯಿ ಉಪಯೋಗಿಸ್ತಕ್ಕಂಥದ್ದು ನಿಷಿದ್ಧ. ಎಲ್ಲ ತರದ ಶುಭ ಕಾರ್ಯಗಳಿಗೂ ಕೂಡ ಈ ತೆಂಗಿನಕಾಯಿಗೆ ಈ ತರದ ಜುಟ್ಟಿರಲೇಬೇಕು, ಬಹಳ ಮುಖ್ಯವಾದಂಥದ್ದು. ಇದಿಲ್ಲದೇನೆ ಇರತಕ್ಕಂತಹ ಇಷ್ಟು ಬೋಳಾಗಿರ್ತಕ್ಕಂತಹ ತೆಂಗಿನಕಾಯಿ ದೇವರಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದಾಗ್ಲಿ ಅಥವಾ ಇನ್ಯಾವುದೇ ತರದ ಶುಭ ಸಮಾರಂಭಕ್ಕಾಗ್ಲಿ ನಿಷಿದ್ಧ. ಆದರೆ ಈಡ್ಗಾಯಿ ಹೊಡೆಯೋದು ಅಂತ ಹೇಳಿ ದೃಷ್ಟಿ ದೋಷ ನಿವಾರಣೆಗಾಗಿ ನೆಲಕ್ಕೆ ಹೊಡಿಬೇಕಾದ್ರೆ ಈ ತೆಂಗಿನಕಾಯಿಯನ್ನ ಆಗ ಮಾತ್ರ ಈ ತರ ಇದನ್ನ ತೆಗಿತಾರೆ. ಬೇರೆ ಎಲ್ಲ ಸಂದರ್ಭದಲ್ಲೂ ಕೂಡ ಈ ಒಂದು ತೆಂಗಿನಕಾಯಿ ಹೀಗಿರಲೇಬೇಕು. ಇದು ಮುಖ್ಯವಾಗಿ ಗಮನಿಸಬೇಕಾದಂಥ ತೆಂಗಿನಕಾಯಿಯ ಲಕ್ಷಣ. ಇನ್ನು ತೆಂಗಿನಕಾಯಿನ ಹೊಡಿಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ನೆಲದ ಮೇಲೆ ಹೊಡಿಬಾರದು. ಬಹಳಷ್ಟು ಜನ ಹೀಗಿದನ್ನು ತಗೊಂಡು ಫ್ಲೋರಿಗೆ, ನೆಲಕ್ಕೆ ಹೀಗೆ ಹೊಡೆದ್ಬಿಟ್ಟು ಅಥವಾ ಇನ್ಯಾವುದೋ ಹೊರಗಡೆ ಕಲ್ಲಿಗೋ ಇನ್ನೆಲ್ಲಿಗೋ ಒಂದು ಹೊಡೆದ್ಬಿಟ್ಟು ತಗೊಂಡು ಬಂದು ದೇವ್ರ ಮುಂದೆ ಇಡ್ತಾರೆ. ಭೂಸ್ಪರ್ಶ ಆಗಬಾರದು ದೇವರ ನೈವೇದ್ಯಕ್ಕೆ ಇಡತಕ್ಕಂತಹ ಫಲಕ್ಕೆ. ಒಂದು ನೆಲದ ಮೇಲೆ ತೆಂಗಿನಕಾಯಿಯನ್ನು ಹೊಡಿತಕ್ಕಂಥದ್ದು ದೇವರ ನೈವೇದ್ಯಕ್ಕಲ್ಲ, ಕೇವಲ ದೃಷ್ಟಿದೋಷ ನಿವಾರಣೆಗಾಗಿ ಮಾತ್ರ ಹೊಡಿತಾರೆ ಹೊರತಾಗಿ ಬೇರೆ ಎಲ್ಲ ಸಂದರ್ಭದಲ್ಲೂ ಯಾವುದಾದ್ರೂ ಒಂದು ಇಂತಹ ಸಲಕರಣೆಗಳನ್ನೇ ಇಟ್ಕೊಂಡೇನೆ ತೆಂಗಿನಕಾಯಿನ ಹೊಡಿಬೇಕಾಗತ್ತೆ. ಹೀಗೆ ಇದು ಸರಿಯಾದ ಕ್ರಮ. ಆದರೆ ನೈವೇದ್ಯಕ್ಕೆ ಮುಂಚೆ ಈ ಭಾಗವನ್ನು ತೆಗಿಬೇಕು. ನಾವೀಗ 2 ಭಾಗ ಮಾಡಿದ ನಂತರದಲ್ಲಿ ಈ ಭಾಗವನ್ನು ತೆಗೆದು ನೈವೇದ್ಯ ಹೀಗೆ ಸಮರ್ಪಣೆ ಮಾಡಬೇಕಾದಂತಹದ್ದು. ಇನ್ನು ಕೆಲವಷ್ಟು ಸಂದರ್ಭಗಳಲ್ಲಿ ಬಹಳಷ್ಟು ಜನ ಪೂಜೆಗೆ ಸಿದ್ಧ ಮಾಡ್ಕೊಳ್ಳೋದಕ್ಕಾಗಿ ತೆಂಗಿನಕಾಯಿ ಒಡೆದು ರೆಡಿ ಮಾಡಿ ಇಟ್ಕೊಳ್ತಾರೆ. ಇಟ್ಕೊಂಡವರು ಒಡೆದಾದ ನಂತರದಲ್ಲಿ ಇದನ್ನು ಹೀಗೆ ತಿರ್ಗಾ ಜೋಡಿಸ್ತಾರೆ.
ಇದು ಬಹಳ ತಪ್ಪು. ತೆಂಗಿನಕಾಯಿ ಒಡೆದ ನಂತರದಲ್ಲಿ ಹೀಗೆ ಜೋಡಿಸೋದ್ರಿಂದ ದಾಂಪತ್ಯದಲ್ಲಿ ದೊಡ್ಡ ಬಿರುಕುಂಟಾಗತ್ತೆ, ಆ ಮನೆಯಲ್ಲಿ ದಂಪತಿಗಳು ನೆಮ್ಮದಿಯಾಗಿರೋದಿಲ್ಲ ಅಂತಕ್ಕಂಥದ್ದು ಒಂದು ಅನುಭವ ಸಿದ್ಧಾಂತ. ಹಾಗಾಗಿ ತಾವು ಪೂಜೆಗೆ ಸಿದ್ಧ ಮಾಡ್ಕೊಳ್ಬೇಕಾದ್ರೆ ತೆಂಗಿನಕಾಯಿ ಮುಂಚೆನೆ ಒಡೆದಿಟ್ಕೊಂಡ್ರೆ ಇಡಬೇಕಾದಂತಹದ್ದು ಈ ಕ್ರಮದಲ್ಲಿ ಇಡಬೇಕೇ ಹೊರತಾಗಿ ಒಂದರ ಹಿಂದೆ ಒಂದು ಹೀಗೆ ಇಟ್ಟುಕೊಳ್ಬೋದೇ ಹೊರತಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಒಡೆದ ತೆಂಗಿನಕಾಯಿಯನ್ನು ತಿರುಗಾ ಹೀಗೆ ಜೋಡಿಸ್ತಕ್ಕಂತಹ ಒಂದು ಪ್ರವೃತ್ತಿ ಇದೆಯಲ್ಲ, ಇದರಿಂದ ಆ ಮನೆಯಲ್ಲಿರ್ತಕ್ಕಂತಹ ದಂಪತಿಗಳಿಗೆ ದೊಡ್ಡ ಮಟ್ಟದ ತೊಂದರೆ ಆಗತ್ತೆ ಅಂತಕ್ಕಂಥದ್ದು ಅನುಭವ ಸಿದ್ಧಾಂತ. ಪ್ರಿಯ ಪ್ರೇಕ್ಷಕ ಪ್ರಭುಗಳು, ಅಭಿಮಾನಿ ಅನ್ನದಾತರು ಗಮನಿಸಬೇಕಾದಂತಹದ್ದು ತೆಂಗಿನಕಾಯಿಯನ್ನು ಇಡತಕ್ಕಂತಹ ಒಂದು ಪದ್ಧತಿ ಕೂಡ. ಇನ್ನು ತೆಂಗಿನಕಾಯಿ ಹೇಗೋ ಒಡೆದು ಎಲ್ಲೆಲ್ಲೋ ಪ್ರೀಸಾಗಿರಬಾರದು. ಇದು ಸ್ಪಷ್ಟವಾಗಿ ಹೀಗಿದ್ದಷ್ಟು ಶುಭ ಲಕ್ಷಣ. ಇದು ಬಹಳ ವಿಕಾರವಾಗಿ ಒಡೆದರೆ ಅಶುಭ ಲಕ್ಷಣ. ಆದರೆ ಇದರಲ್ಲಿ ಇನ್ನೂ ಒಂದು ಸಿದ್ಧಾಂತ ಇದೆ. ತೊಟ್ಟಲ ಆಕೃತಿಯಲ್ಲಿ ತೆಂಗಿನಕಾಯಿ ಒಡೆದರೆ ಅದು ಮನೆಗೆ ಅತ್ಯಂತ ಶುಭ ಅಂತಲೂ ಇರುತ್ತೆ. ಆದರೆ ಅದನ್ನು ಹೊಡಿಲಿಕ್ಕೆ ಕಷ್ಟ ಸಾಧ್ಯ. ಕೆಲವಷ್ಟು ಸಾರಿ ಹಾಗಾಗತ್ತೆ. ಅದರ ಹೊರತಾಗಿ ವಿಕಾರವಾಗಿ 3-4 ಪೀಸ್ ಆಗ್ತಕ್ಕಂಥದ್ದು, ಯಾವ್ಯಾವುದೋ ಒಂದು ರೀತಿಯ ಆಕಾರವನ್ನು ಪಡಿತಕ್ಕಂಥದ್ದು ಕೂಡ ಶುಭ ಲಕ್ಷಣವಲ್ಲ. ಇದಿಷ್ಟು ತೆಂಗಿನಕಾಯಿ ಹೊಡಿತಕ್ಕಂತಹ ಒಂದು ಪದ್ಧತಿ. ಇನ್ನು ಈ ತೆಂಗಿನಕಾಯಿಯ ಸಂಬಂಧಪಟ್ಟ ಹಾಗೆ ಜೊತೆಗೆ ಬೇರೆ ಬೇರೆ ತಾಂಬೂಲಗಳನ್ನ, ಹಣ್ಣನ್ನ ಸಮರ್ಪಣೆ ಮಾಡತಕ್ಕಂತಹ ವಿಚಾರ ನಮ್ಮ ಇದೇ ಕಾರ್ಯಕ್ರಮದಲ್ಲಿ ನಾಳೆ ಹೇಳ್ತೀನಿ. ಇವತ್ತು ವಾಸ್ತುವಿನ ವಿಚಾರವಾಗಿ ಹೇಳಲೇಬೇಕಾದಂತಹ ಅನಿವಾರ್ಯತೆ ಇಲ್ಲಿದೆ. ಬನ್ನಿ ವಾಸ್ತುವಿನ ಬಗ್ಗೆ ನೋಡೋಣ. ಭೂಮಿಯ ಲಕ್ಷಣಗಳು, ಒಂದು ನಿವೇಶನ ಲಕ್ಷಣಗಳನ್ನು ಹೇಳ್ತಾ ಇದ್ವಿ ನಿನ್ನೆ. ಚೌಕಾಕೃತಿಯಲ್ಲಿರಬೇಕು. ಇನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಉದ್ದವಾಗಿರ್ತಕ್ಕಂತಹ ನಿವೇಶನಕ್ಕೆ ವಿಶೇಷವಾದಂತಹ ಮಹತ್ವ. ಪಶ್ಚಿಮಾಭಿಮುಖವಾಗಿ ಇದ್ದದ್ದಾಗ್ಲಿ ಅಥವಾ ಪೂರ್ವಾಭಿಮುಖವಾಗಿದ್ದಂತಹ ಸೈಟೇ ಆಗಲಿ ಉದ್ದ ಜಾಸ್ತಿ ಇರಬೇಕದು. ರಸ್ತೆಗೆ ಎದುರ ನಾವು ನಿಂತರೆ, ನಮ್ಮ ನಿವೇಶನದ ಎದುರ ನಿಂತರೆ ಸೈಟಿನ ಉದ್ದ ಜಾಸ್ತಿ ಇರಬೇಕು ಹೊರತಾಗಿ ಅಗಲ ಜಾಸ್ತಿ ಇರಬಾರದು. ಅಗಲ ಜಾಸ್ತಿ ಇದ್ದು ಉದ್ದ ಕಡಿಮೆ ಇರತಕ್ಕಂತಹ ನಿವೇಶನ ಗೃಹವಾಸಕ್ಕೆ, ಗೃಹ ನಿರ್ಮಾಣಕ್ಕೆ ಅಷ್ಟು ಸೂಕ್ತವಾದಂತಹದ್ದಲ್ಲ ಅಂತಕ್ಕಂಥದ್ದು ವಾಸ್ತುಶಾಸ್ತ್ರದ ಸಿದ್ಧಾಂತ. ಇನ್ನು ಅಗಲ ಇದ್ದ ಮಾತ್ರಕ್ಕೆ ಅದನ್ನು ನೀವು ಬಿಡಬೇಕಾಗಿದ್ದಿಲ್ಲ. ಪ್ರತಿಯೊಂದು ಹಂತದಲ್ಲೂ ಕೂಡ ಆ ಒಂದು ವಾಸ್ತು ಸಂಸ್ಕಾರವನ್ನ, ವಾಸ್ತು ಕರೆಕ್ಷನ್ ಅಂತ ನೀವು ಕರಿಬಹುದು, ಅದನ್ನು ಮಾಡ್ಕೊಳ್ಳೋದ್ರಿಂದ ಅಂಥ ನಿವೇಶನ ಕೂಡ ಯೋಗ್ಯವಾದಂತಹದ್ದೇ. ಅದರಲ್ಲಿ ಕಟ್ಟಬೇಕಾದಂತಹ ಮನೆಯ ಒಂದು ಆಕೃತಿ, ಡ್ರಾಯಿಂಗ್ಸ್ ಬೇರೆ ಬೇರೆ ರೀತಿಯಾಗಿರುತ್ತೆ. ಇನ್ನು ನಾವು ಯಾವುದೇ ನಿವೇಶನ ನೋಡಕ್ ಹೋದಾಗ ಅಲ್ಲಿ ಹಸು ಅಥವಾ ಹಸು ಮತ್ತು ಕರು ಇದ್ದಂತಹ ನಿವೇಶನ ಅತ್ಯಂತ ಭಾಗ್ಯಶಾಲಿಯಾದಂತಹ ನಿವೇಶನ. ಅನಿರೀಕ್ಷಿತವಾಗಿ ನಾವು ಒಂದು ಭೂಮಿಯನ್ನ ಖರೀದಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅದು ಮನೆಗೆ ಸಂಬಂಧಪಟ್ಟ ನಿವೇಶನವಾಗಬಹುದು, ಅಥವಾ ವಾಣಿಜ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾಗಬಹುದು, ಅಥವಾ ಕೃಷಿಗೆ ಸಂಬಂಧಪಟ್ಟಂತಹ ಭೂಮಿ ಆಗಬಹುದು. ನಾವು ಆ ಭೂಮಿಯನ್ನ ನೋಡ್ಲಿಕ್ಕೆ ಹೋದಾಗ ಅಲ್ಲಿ ಹಸು ಇದ್ರೆ, ಹಸು ಕರು ಇದ್ರೆ ಬಹಳ ಬಹಳ ಶುಭವಾದಂತಹದ್ದು. ಅದಕ್ಕೆ ಎಂಥ ಬೆಲೆಯಾದರೂ ಕೊಟ್ಟು ತಗೊಳ್ಳೋದ್ರಿಂದ ತಮ್ಮ ವಂಶ ಪಾರಂಪರ್ಯವಾಗಿ ಬಹಳ ಅಭಿವೃದ್ಧಿ ಕಾಣತಕ್ಕಂತಹ ಭೂಮಿ ಅದಾಗಿದೆ. ಇನ್ನು ಆ ಭೂಮಿಯಲ್ಲಿ ಅಪರಿಚಿತರು ವಿಶ್ರಾಂತಿ ಮಾಡ್ತಾ ಇದ್ದರೆ ಆ ಭೂಮಿ ನಿಷಿದ್ಧವಾದಂತಹದ್ದು. ಆ ಭೂಮಿಯಲ್ಲಿ ಕೆಂಪು ವಸ್ತು, ಕೆಂಪು ಮಣ್ಣು ಕಂಡರೆ ಬಹಳ ಶುಭವಾದಂತಹದ್ದು. ಅದೇ ತರದಲ್ಲೆಯ ಸ್ವಲ್ಪ ಹಳದಿ ಮಿಶ್ರಿತವಾದಂತಹ ಬಿಳಿ ಮಣ್ಣು, ಜೇಡಿ ಮಣ್ಣು ಬಹಳ ಶುಭ ಲಕ್ಷಣ ತರ್ತಕ್ಕಂಥದ್ದು ಆ ನಿವೇಶನದಲ್ಲಿ. ಇನ್ನು ಆ ನಿವೇಶನದಲ್ಲಿ ಯಾವುದೇ ತರದ ಸರೀಸೃಪಗಳು, ಏನು ಸರೀಸೃಪ ಅಂದ್ರೆ ಹಾವುಗಳು ಅಥವಾ ಇನ್ನುಳ್ಳದಂತಹ ಹಾವಿನ ಜಾತಿಗೆ ಸಂಬಂಧಪಟ್ಟಂತಹ ಬೇರೆ ಪ್ರಾಣಿಗಳು ನಿಷಿದ್ಧ ಅಲ್ಲಿ. ಆ ಜಾಗದಲ್ಲಿ ನಾವು ಕಂಡರೆ ಅಂಥ ಭೂಮಿಯಿಂದ ನಮಗೆ ಉತ್ತರೋತ್ತರ ಅಭಿವೃದ್ಧಿ ಆಗೋದಿಲ್ಲ ಅಂತಕ್ಕಂಥದ್ದು ಅನುಭವ ಸಿದ್ಧಾಂತ. ಇನ್ನು ಇಜ್ಜಲು ಅಥವಾ ಇನ್ಯಾವುದೇ ತರದ ಕಪ್ಪು ವಸ್ತು ಅಥವಾ ಕಬ್ಬಿಣ ನಮ್ಮ ಕಣ್ಣಿಗೆ ಬಿದ್ದರೂ ಕೂಡ ಅದು ಶುಭ ಲಕ್ಷಣವಲ್ಲ. ವಾಸ್ತುಶಾಸ್ತ್ರದ ರೀತ್ಯ ಈ ಎಲ್ಲ ಲಕ್ಷಣಕ್ಕೆ ವಿಶೇಷವಾದಂತಹ ಒಂದು ಅನುಭವ ಸಿದ್ಧಾಂತವಾದ ಮಹತ್ವ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹದ್ದು,
ಹೆಣ್ಣು ಮಣ್ಣು ತರಬೇಕಾದರೆ ಬಹಳ ಅದೃಷ್ಟದಾಯಕವಾಗಿರಬೇಕು, ಶುಭ ಸೂಚಕವಾಗಿರಬೇಕು, ಶುಭದ ಸಂಕೇತವಾಗಿರಬೇಕು, ಭಾಗ್ಯಲಕ್ಷ್ಮಿಯ ಪರಿಪೂರ್ಣ ಅನುಗ್ರಹ ಸಿಗಬೇಕು. ಹಾಗಾಗಿ ಒಂದು ಹೊಸ ಆಸ್ತಿಯನ್ನು ಖರೀದಿ ಮಾಡಬೇಕಾದರೆ ಕೃಷಿ ಭೂಮಿ ಆಗ್ಬೋದು, ಬೇರೆ ವಾಣಿಜ್ಯ ಭೂಮಿ ಆಗ್ಬೋದು, ಅಥವಾ ಮನೆ ಕಟ್ಟೋದಕ್ಕಾಗ್ಬೋದು. ನೀವು ಎಷ್ಟೇ ಶ್ರೀಮಂತರಿರಲಿ, ಎಂಥ ಬಡತನವೇ ಇರಲಿ, ಆದರೆ ಈ ಒಂದಷ್ಟು ಲಕ್ಷಣಗಳನ್ನು ಗಮನಿಸುವುದರಿಂದ ತಮ್ಮ ಎಲ್ಲ ತರದ ಶುಭ ಕಾಮನೆಗಳು ಪೂರೈಸೋದ್ರಲ್ಲಿ ಸಂದೇಹವೇ ಇಲ್ಲ. ಬನ್ನಿ, ನಾಳೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನ ಪಡ್ತೀನಿ. ಸಮಸ್ತ ಸನ್ಮಂಗಳಾನಿ ಭವಂತು.